ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹೇಗೆ ಸಾರಿ ಉಡಿಸೋದು ಬ್ಲೌಸ್ ಪೀಸಿಂದ ಮತ್ತು 2 ಸ್ಟೆಪ್ಪಲ್ಲಿ ಸಾರಿ ಹೇಗೆ ಉಡಿಸೋದು ಅನ್ನೋದನ್ನು ಈಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ಡೆಕೋರೇಷನ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಈಸಿಯಾಗಿ ಹಾರ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಕಾರ್ಡ್ ತಗೊಂಡಿದ್ದೀನಿ. ಅದು 1.5 ಇಂಚು ವಿಡ್ತ್ ಇದೆ, ಲೆಂತು 2 ಇಂಚ್ ಇದೆ. ಕಾರ್ಡ್ನ ಇವಾಗ ಕಟ್ ಮಾಡ್ಕೊಂಡಿದ್ದೀರಲ್ವ, ಈಗ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ಕರ್ವಾಗಿ ಕಟ್ ಮಾಡಬೇಕು. ಕರ್ವಾಗಿ ಕಟ್ ಮಾಡಬೇಕು. ನೀವು ಬೇಕಾದರೆ ಮಾರ್ಕ್ ಮಾಡ್ಕೊಳ್ಳಿ, ನಾನು ಹಾಗೆ ಕಟ್ ಮಾಡ್ತೀನಿ. ಶಾರ್ಪ್ ಎಡ್ಜ್ಗಿಂತ ನೀವು ಕರ್ವಾಗಿ ಕಟ್ ಮಾಡಿದ್ರೆ ಪೆಟಲ್ಸ್ ನೀಟಾಗಿ ಕಾಣುತ್ತೆ ಫ್ಲವರ್ದು. ನೋಡಿ, ಇವಾಗ ಕಾರ್ಡ್ ರೆಡಿ ಆಯಿತು. ಈ ಥರ ಕಾರ್ಡ್ ರೆಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪೆಟಲ್ಸು ಒಂದೇ ಸೈಜ್ ಬರುತ್ತೆ. ಇವಾಗ ನೋಡಿ, ಬಟ್ಟೆ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಿ, ರೆಡ್ಡು ಮತ್ತು ಯೆಲ್ಲೋ. ಈ ಥರ ಹ್ಯಾಂಡಲ್ ಇರುತ್ತಲ್ವ, ಅಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಸೈಡು ಅಲ್ಲೂ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಆವಾಗ ಕಟ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಪೆಟಲ್ಸು ನೀಟಾಗಿ ಬರುತ್ತೆ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಡ್ರಾಪಿಂಗ್ ವೀಡಿಯೋಸು, ಮೋಟಿವೇಶನಲ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ. ಮಕ್ಕಳಿಗೆ ಯಾವ ಪ್ರಮುಖ 6 ಮಂತ್ರಗಳನ್ನ ಹೇಳ್ಕೊಡ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಬ್ಯಾಗ್ನೆಲ್ಲ ನೀವು ಕಟ್ ಮಾಡ್ಕೊಂಡು ಆದಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಆ ಕಾರ್ಡ್ ಏನು ಲೆಂತ್ ಇದೆ ಆ ಲೆಂತ್ಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ನೋಡಬೇಕು. ನಿಮ್ಗೆ ಅಕಸ್ಮಾತ್ ದಪ್ಪ ಆಯಿತು, ಕಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಲೆಂತು ವಿಡ್ತ್ ಎಲ್ಲ ಸೇಮ್ ಸೈಜ್ ಇರೋ ಹಾಗೆ, ಎಲ್ಲ ಪೆಟಲ್ಸು ಸೇಮ್ ಸೈಜ್ ಇರೋ ಹಾಗೇ ಕಟ್ ಮಾಡ್ಕೊಳ್ಳಿ. ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಇಲ್ಲಿ 1.5 ಇಂಚ್ ಇದೆ ಇದು. ಈ ಥರ ಸ್ಮಾಲ್ ಸ್ಟ್ರಿಪ್ಸ್ನ ತಗೊಂಡು ನೀವು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕಲರ್ಸ್ ಯೂಸ್ ಮಾಡೋಕ್ಕಿಂತ 2 ಅಥವಾ 3 ಕಲರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾರ. ನೋಡಿ, ಇವಾಗ ಆ ಲೆಂತ್ಗೆ ಇಟ್ಕೊಂಡು ನೀಟಾಗಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಈ ಅಳತೆನೇ ತೊಗೊಳ್ಳಿ, ನೀಟ್ ಫಿನಿಶಿಂಗ್ ಬರುತ್ತೆ. ತುಂಬ ಲೆಂತ್ ಉದ್ದ ಆಯಿತು ಅಂದ್ರೂ ಚೆನ್ನಾಗಿ ಬರೋದಿಲ್ಲ. ಮೆಷರ್ಮೆಂಟಲ್ಲಿ ನೀವೇನಾದರೂ ವೇರಿ ಮಾಡ್ಕೊಳ್ತೀರಿ ಅನ್ನೋದಾದರೆ ವಿಡ್ತ್ಗಿಂತ ಅರ್ಧ ಇಂಚು ಲೆಂತ್ ಜಾಸ್ತಿ ತಗೊಳ್ಳಿ. ಅಂದರೆ ವಿಡ್ತ್ 1 ತಗೊಂಡ್ರೆ 1.5 ಇಂಚು ಲೆಂತ್ ತಗೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಹಾರ ಮಾಡ್ಕೊಳ್ಬಹುದು. ಹಾಫ್ ಆನ್ ಅವರಲ್ಲೇ ನಾವು ಹಾರ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ಡು ಮತ್ತು ಯೆಲ್ಲೋ ನಾನು ಯೂಸ್ ಮಾಡ್ತಿರೋದ್ರಿಂದ ರೆಡ್ ಬ್ಯಾಗು ಮತ್ತು ಯೆಲ್ಲೋ ಬ್ಯಾಗ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸೂಜಿಗೆ ಈ ಥರ ದಾರ ಪೋಣಿಸ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸೂಜಿ ತಗೊಳ್ಬೇಕಾದ್ರೆ ನೀವು ಯಾವ ಬೀಡ್ ತಗೊಂಡಿದ್ದೀರಿ ಆ ಬೀಡ್ ನುಗ್ಗೋ ಹಾಗೆ ಸೂಜಿನ ತಗೊಳ್ಳಿ. ಸ್ವಲ್ಪ ದೊಡ್ಡ ಸೂಜಿನೇ ತಗೊಳ್ಳಿ. ಎಮ್ಮಿಂಗ್ ಸೂಜಿ ಎಲ್ಲ ತಗೊಳ್ಬೇಡಿ, ದೊಡ್ಡ ಸೂಜಿ ತಗೊಳ್ಳಿ. ನೋಡಿ, ಈ ಥರ ಸೈಡ್ ಈ ಥರ ಫ್ರಿಲ್ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಬೋಗೆ ಫೋಲ್ಡ್ ಮಾಡ್ತಿರಲ್ವ ಆ ಥರ. ನೋಡಿ, ಮತ್ತೊಂದು ಸಲ ತೋರಿಸ್ಕೊಡ್ತೀನಿ. ಕಟ್ ಮಾಡಿರೋ ಪೆಟಲ್ಸ್ನ ತಗೊಂಡು ವಿಡ್ತಿರುತ್ತಲ್ಲ ಆ ಸೈಡ್, ಲೆಂತ್ ಇರೋ ಕಡೆ ಎಲ್ಲ ಕರ್ವ್ ಇರುತ್ತಲ್ಲ ಆ ಸೈಡ್ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಈ ಥರ ಚುಚ್ಕೊಳ್ಬೇಕು. ನೋಡಿ, ಮತ್ತೊಂದು ಸಲ ತೋರಿಸ್ಕೊಡ್ತೀನಿ. ನೀವು ಕರ್ವಾಗಿ ಕಟ್ ಮಾಡ್ತೀರಲ್ವ, ಲೆಂತ್ ಸೈಡಲ್ಲ ಸೈಡ್ ಇರುತ್ತಲ್ಲ ಆ ಪೆಟಲ್ನ ಈ ಥರ ಸೈಡು ಫೋಲ್ಡ್ ಮಾಡಬೇಕು. ಆ ಥರ ಫೋಲ್ಡ್ ಮಾಡಿ ಸೂಜಿಗೆ ಈ ಥರ ಚುಚ್ಕೊಳ್ಳಿ. ನೋಡಿ, ಸೆಕೆಂಡ್ ಒನ್ನು ಅದೇ ಥರ ಈ ಥರ ಇಂಟು ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಒನ್ನ ಪ್ಲಸ್ ಶೇಪಲ್ಲಿ ಹಾಕ್ಕೊಳ್ಬೇಕು. 2 ಇಂಚ್ ಲೆಂತ್ ತಗೊಳ್ತಿರಲ್ವ ಅಲ್ಲಿ ಫೋಲ್ಡ್ ಮಾಡ್ತಿಲ್ಲ, ಸೈಡು ವಿಡ್ತ್ ತಗೊಂಡಿರ್ತೀವಲ್ವ 1.5 ಇಂಚು ಅಲ್ಲಿ ಫೋಲ್ಡ್ ಮಾಡ್ತಿರೋದು. ನೋಡಿ, ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು 20 ಟೈಮ್ಸ್ ಈ ಥರ ರೆಡ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಈ ಥರ ಪೆಟಲ್ಸು 20 ಪೆಟಲ್ಸ್ನ ಈ ಥರ ಹಾಕ್ಕೊಂಡು ಆಮೇಲೆ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಬೀಡ್ ಆ್ಯಡ್ ಮಾಡಿಕೊಂಡು. ನೀವು ಬೇಕಾದ್ರೆ ಇಲ್ಲಿ ಜಾಸ್ತಿ ಕಡಿಮೆನೂ ಮಾಡ್ಕೊಳ್ಬಹುದು, ಇಲ್ಲಾಂದರೆ ನೀವು 16 ಮಾಡ್ಕೊಳ್ಬಹುದು, ಇಲ್ಲಾಂದರೆ 24 ಆದರೂ ಮಾಡ್ಕೊಳ್ಬಹುದು. ಎಷ್ಟಾದರೂ ಹಾಕ್ಕೊಳ್ಳಿ. ಆದರೆ ನೀವು ಎಷ್ಟು ಹಾಕಿರ್ತೀರಿ ಆ ಸೈಜ್ಗೆ ನೆಕ್ಸ್ಟ್ ಒನ್ನು ಹಾಕಿ. ಒಂದೇ ಸೈಜ್ ಹಾಕೋದ್ರಿಂದ ಒಂದ್ಸಲಿ 20 ಒಂದ್ಸಲಿ 24 ಆ ಥರ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ.
ನೀವು ಫಸ್ಟ್ ಕಲರ್ ಎಷ್ಟು ಹಾಕಿರ್ತೀರಿ ಅಷ್ಟೇ ನೆಕ್ಸ್ಟುವೆ ಆ್ಯಡ್ ಮಾಡ್ಕೊಳ್ತಾ ಬನ್ನಿ, ಹೆಚ್ಚು ಕಡಿಮೆ ಮಾಡಬೇಡಿ. ಈ ಪ್ಯಾಟರ್ನಲ್ಲಿ ನಾವು 4 ಪೆಟಲ್ಸ್ ಹಾಕ್ತಿದ್ದೀವಲ್ವ, 4 ಮಲ್ಟಿಪಲ್ಸ್ ಬರುತ್ತೆ, ಅಂದರೆ 4ರ ಮಗ್ಗಿ ಹೇಗೆ ಬರುತ್ತೆ ಹಾಗೆ ನೀವು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅಂದರೆ ಫಸ್ಟು ಪ್ಲಸ್ಸು ಮತ್ತು ಮೈನಸ್ ಹಾಕಿರ್ತೀವಲ್ವ, ಒಟ್ಟು 4 ಪೆಟಲ್ ಆಗುತ್ತೆ. ಹಂಗೆ ನೀವಲ್ಲಿ 4 ಟೈಮ್ಸ್ ಹಾಕಿದ್ರೆ 4 4ಲಿ 16, 4 ಟೈಮ್ ಹಾಕಿದ್ರೆ 16, 5 ಟೈಮ್ ಹಾಕಿದ್ರೆ 4 5ಲಿ 20, ಈ ಥರನೇ ಆ್ಯಡ್ ಮಾಡ್ಕೊಳ್ತಾ ಹೋಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ನಾನಲ್ಲಿ ಇಂಟು ಮತ್ತು ಪ್ಲಸ್ ತೋರಿಸಿದ್ನಲ್ವ, ಆವಾಗ 4 ಪೆಟಲ್ಸ್ ಮಾತ್ರ ಅಲ್ವ ಯೂಸ್ ಮಾಡೋದು, ಆ ಥರ 5 ಟೈಮ್ಸ್ ಹಾಕಿದ್ದೀನಿ. ನೀವು 6 ಟೈಮ್ಸ್ ಹಾಕಿದ್ರೆ 24, 10 ಟೈಮ್ಸ್ ಹಾಕಿದ್ರೆ 40 ಪೆಟಲ್ಸ್, ಆ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಿ 4 ಮಲ್ಟಿಪಲ್ಸ್ನ. ನೋಡಿ ನಾನಿವಾಗ 20 ಪೆಟಲ್ಸ್ ಹಾಕಿ ಈ ಥರ ಹೇಳ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಲೂಸು ಮಾಡ್ಕೊಳ್ಬಹುದು, ಇನ್ನೂ ಹತ್ರಕ್ಕೆ ಬೇಕು ಅಂದರೆ ಇನ್ನೂ ಟೈಟಾಗೂ ಹಾಕ್ಕೊಳ್ಬಹುದು. ಇದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಬೀಡ್ ಆ್ಯಡ್ ಮಾಡೋದ್ರಿಂದ ಒಂದು ಕಲರ್ಗೂ ಇನ್ನೊಂದು ಕಲರ್ಗೂ ಗ್ಯಾಪ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಗೋಲ್ಡ್ ಕಲರ್ ಬೀಡು ತಗೊಳ್ಬಹುದು. ನೋಡಿ ಇವಾಗ ಎಲ್ಲೋ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 4 ಪೆಟಲ್ ಅಷ್ಟೇ ಯೂಸ್ ಮಾಡ್ತಿರೋದು. 4 ಪೆಟಲ್ ಹಾಕಿದ್ರೆ 1 ರೌಂಡ್ ಆಗುತ್ತಲ್ವ, ಅದು ಒಂದು ಫ್ಲವರು. ನೋಡಿ ಇವಾಗ ಒಂದು ಹಾಕ್ತೆ, ಅದೇ ಥರ ಸೆಕೆಂಡ್ ಒನ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಪ್ಲಸ್ ಬಂತಲ್ವ, ಈ ಥರ ಪ್ಲಸ್ ಆಯಿತು. ನೆಕ್ಸ್ಟು ಇಂಟುಗೆ 2 ಪೆಟಲ್ಸ್ ಹಾಕಿದ್ರೆ 1 ಫ್ಲವರ್ ಕಂಪ್ಲೀಟ್ ಆಗುತ್ತೆ. ಈ ಥರನೇ ನಾನು ಹೇಳಿದ್ದು, ಈ ಥರನೇ 5 ಟೈಮ್ ನಾನು ಮಾಡಿದ್ದೀನಿ, ಅಂದರೆ 20 ಪೆಟಲ್ಸ್ ಹಾಕಿದ್ದೀನಿ ಅಂತ. ನೋಡಿ ಇದು 1 ರೌಂಡ್ ಕಂಪ್ಲೀಟ್ ಆಯಿತು. ಈ ಥರ 4 ಪೆಟಲ್ ಹಾಕಿದ್ದೀವಲ್ವ, ಇದು ಕಂಪ್ಲೀಟ್ ಆಯಿತು. ಇವಾಗ ಅದನ್ನು ರೆಡ್ ಪಕ್ಕ ಎಳ್ಕೊಂಬಿಡೋಣ. ನೋಡಿ ಈ ಥರ ರೆಡ್ಡು ನಾನು 5 ಟೈಮ್ಸ್ ಹಾಕಿದ್ದೀನಿ. 4 5ಲಿ 20 ಹಾಕಿದ್ದೀನಿ. ಅದಾದಮೇಲೆ 4 ಎಲ್ಲೋನ ಹಾಕಿದ್ದೀನಿ. ಇದೇ ಥರ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ. ಅದು 20 ಹಾಕ್ಕೊಳ್ಳಿ, ಇದು 4 ಹಾಕ್ಕೊಳ್ಳಿ. ಈಗ ಒಂದು ಬೀಡನ್ನ ಆ್ಯಡ್ ಮಾಡಿ ಆಮೇಲೆ ರೆಡ್ನ ಹಾಕಬೇಕಾಗುತ್ತೆ. ಇದು ತುಂಬ ಚೆನ್ನಾಗೇ ಬರುತ್ತೆ. ರೆಡ್ಡು 20, ಇದು 4 ಮಾತ್ರ ಯೂಸ್ ಮಾಡಿದ್ದೀವಲ್ವ ಎಲ್ಲೋ, ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಹತ್ರನೂ ಈ ಥರ ಬಟ್ಟೆ ಬ್ಯಾಗ್ ಇದ್ದರೆ ಈ ಥರ ಡೆಕೋರೇಷನ್ ಮಾಡ್ಕೊಳ್ಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು PUC ನಂತರ ಯಾವುದು ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡಬಹುದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇದು ಈ ಥರ 1 ಪೆಟಲು 4 ಆಯ್ತಲ್ವ. ಆಮೇಲೆ ಮತ್ತೆ ನೆಕ್ಸ್ಟ್ ಅದೇ ಥರ ಪ್ಲಸ್ಸು ಮತ್ತು ಇಂಟು ಥರನೇ ಹಾಕ್ಕೊಳ್ತಾ ಬರಬೇಕು. ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇಲ್ಲ, ಆದರೆ ಈ ಥರ ಹಾಕಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಅಷ್ಟೇ. ಯಾವುದೇ ಕೆಲಸ ಮಾಡಿದ್ರೂ ಪರ್ಫೆಕ್ಷನ್ ಇದ್ದರೆ ನೀಟಾಗಿ ಫಿನಿಶಿಂಗ್ ಬರುತ್ತಲ್ವ, ಹಾಗೇ. ನೋಡಿ ಇಲ್ಲಿ 2 ಟೈಮ್ಸ್ ಆಯಿತು, ಅಂದರೆ 8 ಪೆಟಲ್ ಹಾಕಿದ್ದೀನಿ. ಇವಾಗ ನೋಡಿ ಹೇಳ್ಕೊಳ್ತಾ ಇದ್ದೀನಿ. ಇದೇ ಥರ ಇನ್ನೂ 3 ಟೈಮ್ಸ್ ಮಾಡಬೇಕು, ಆವಾಗ 20 ಆಗುತ್ತೆ. ಇವಾಗ 8 ಪೆಟಲ್ಸ್ ಹಾಕಿದ್ದೀನಿ ಅಲ್ವಾ, ಇನ್ನು 12 ಪೆಟಲ್ಸ್ ಹಾಕಬೇಕು. ಅಂದರೆ 2 ಟೈಮ್ಸ್ ಆಗಿದೆ, ಇನ್ನು 3 ಟೈಮ್ಸ್ ಹಾಕಿದ್ರೆ 12 ಆಗುತ್ತೆ. ಆವಾಗ ರೆಡ್ ಕಂಪ್ಲೀಟ್ ಆಯಿತು. ಮತ್ತು ಎಲ್ಲೋ ಆ್ಯಡ್ ಮಾಡಿಕೊಂಡು ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನೀವು ಯಾವುದೇ ಪ್ಯಾಟ್ರನಲ್ಲಿ ಹಾರ ಮಾಡ್ತೀನಿ ಅನ್ನೋದಾದರೆ 4 ಮಲ್ಟಿಪಲ್ಸ್ನ ತೊಗೊಂಬಿಡಿ. ಹಾರ ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ನನಗೆ ಈ ಲೆಂತ್ ಹಾರ ಮಾಡೋದಕ್ಕೆ 5 ರೆಡ್ ಬ್ಯಾಗ್ ಯೂಸ್ ಮಾಡಿದ್ದೀನಿ, ಮತ್ತು ಒಂದೇ ಒಂದು ಯೆಲ್ಲೋ ಕಲರ್ ಬ್ಯಾಗ್ನ ಯೂಸ್ ಮಾಡಿರೋದು. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.